ಬೀಫ್ ಬಿರಿಯಾನಿ. ಇಲ್ಲಿ ಬೀಫ್ ಎಲ್ಲ ಮಾಡ್ತಾರೆ ಗೈಸ್. ಪೋರ್ಕ್ ಶಾಪ್ ಓಪನ್ ಮಾಡಿದ್ರೆ ಮಸ್ತ್ ಆಗಿರುತ್ತೆ. ಸುಂಟ್ರ ಪಾಲ್ಯ ಟೀಟಿಂದಾನೆ ಬರುತ್ತೆ ಟರ್ಚ್ ರೈಟ್. ಆ್ಯಕ್ಚುಲಿ ನೋಡ್ಬೋದು ಬೀಫ್ ಬಿರಿಯಾನಿ. ಇಲ್ಲಿ ಬೀಫ್ ಎಲ್ಲ ಮಾಡ್ತಾರೆ ಗೈಸ್. ಸೀರಿಯಸ್ಲಿ ಲೈಕ್ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವಾಗ ನಮ್ಮ ಗೌರ್ಮೆಂಟು ಇದನ್ನು ಬ್ಯಾನ್ ಮಾಡ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಲೈಕ್ ಓಪನ್ಲಿ ಲೈಕ್ ಈ ಥರ ಇದು ಮಾಡೋದು ಸೀರಿಯಸ್ಲಿ ಇಷ್ಟನೇ ಆಗ್ತಾಯಿಲ್ಲ. ಇದನ್ನೆಲ್ಲ ದಯವಿಟ್ಟು ಒಂದು ನಿಮಿಷ ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬೇಕು. ಲೈಕ್ ಹಿಂದೂಗಳು ನಾವು ಆ್ಯಕ್ಚುಲಿ ಇದನ್ನು ಎಚ್ಚೆತ್ತಬೇಕು. ಇಲ್ಲ ಅಂತಂದರೆ ಸರಿಯಾಗಲೂ ಸೀರಿಯಸ್ಲಿ ಆಗೋದಿಲ್ಲ. ಒಂಥರ ನೋಡ್ತಾ ಇದ್ದಾರೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಸಖತ್ ಬೇಜಾರಾಗುತ್ತೆ ಇದನ್ನೆಲ್ಲ ಕಣ್ಣಲ್ಲಿ ನೋಡೋದಕ್ಕೆ. ಪಕ್ಕದಲ್ಲೇ ಒಂದು ಯಾವುದಾದ್ರೂ ಒಂದು ಪೋರ್ಕ್ ಶಾಪ್ ಓಪನ್ ಮಾಡಿದ್ರೆ ಮಸ್ತ್ ಆಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ನಿಮ್ಗೊಂದು ಕಾಮಿಡಿ ಹೇಳ್ತೀನಿ. ಅವಳು ಇದಾಗ ನೋಡಿ, ಅವಳು ಬಾರಿ ನೋಡಿಲಿ. ಕಾಮಿಡಿ ಏನಂತಂದ್ರೆ ಇವಳು ಅಂಗನವಾಡಿ ಟೀಚರ್ ಅಂತೆ. ಅವಳಿಗೆ ಎಲ್ರು ಅಮ್ಮ ಅಮ್ಮ ಅನ್ಕೊಂಡು ಏಯ್ ರಾಯ್ಕಡ ಅಲ್ಲಿ ಓಡೋದು ಏ ರಾಯ್ಕಡ. ಆ್ಯಕ್ಚುಲಿ ಬಿಗ್ಗೆಸ್ಟ್ ಕಾಮಿಡಿ ಏನಂತಂದ್ರೆ ಅವಳು ಬಂದ್ಬಿಟ್ಟು ಪೋಯಾದಿ. ಹಾಂ ನೋಡಿ ಇನ್ನೊಂದು ಮಮ್ಮಿ ಸಂತೂರ್ ಮಮ್ಮಿ. ಇವಳಿಗಿನ್ನ ಮದುವೆ ಆಗಿಲ್ಲ. ಮಮ್ಮಿ ಎಲ್ಲಪ್ಪ ಮಮ್ಮಿ ಎಲ್ಲ ಮಮ್ಮಿ ಎಲ್ಲ ಮಮ್ಮಿ ಎಲ್ಲ ನೋಡಿ ಅಲ್ಲಿ ತಾನೆ ಮಮ್ಮಿ. ಇವ್ರು ಬಂದ್ಬಿಟ್ಟು ನಮ್ಮ ಚಿಕ್ಕ ಮಾವ ಅವರ ಹೆಂಡತಿ. ಇವರು ನಮ್ಗೆ ಅತ್ತೆ ಆಗಬೇಕು. ಚಿಕ್ಕತ್ತೆ ಅವರು. ಸೊ ಇವ್ರು ಬಂದ್ಬಿಟ್ಟು ಮೈಸೂರು ಅವರು. ಆ್ಯಕ್ಚುಲಿ ಏನಾದರೂ ಲೈಕ್ ಇಫ್ ಯು ವಾಂಟ್ ಎನಿ ಮೋಟಿವೇಶನ್ ಶಿ ಇಸ್ ದ ಬೆಸ್ಟ್ ಇನ್ ಅವರ್ ಫ್ಯಾಮಿಲಿ. ಶಿ ಓನ್ಲಿ ಗಿವ್ಸ್ ಅ ಗುಡ್ ಮೋಟಿವೇಶನ್ ಫಾರ್ ಅವರ್ ಫ್ಯಾಮಿಲಿ ಆ್ಯಕ್ಚುಲಿ. ಆಮೇಲೆ ಇವರು ಅವರ ಸುಪುತ್ರ ಸಮರ್ಥ ಅಂತ ಆಗಲೇ ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ ಅವನ ಅಯ್ಯಣ್ಣ. ಓಕೆ ಎಲ್ಲ ದೇವ್ರದ್ದು ಇದು ಮಾಡಕ್ಕೆ. ಸೊ ಇದರಲ್ಲೇನೆ ಪಲ್ಲಕ್ಕಿ ಇವಾಗ ದೇವ್ರನ್ನ ಕುಣಿಸೋದು. ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್. ಬಗ್ಬಿಟ್ಟಿದೆ ಪಾಪ. ಇದೇ ದೇವಸ್ಥಾನ ಆ್ಯಕ್ಚುಲಿ. ದೇವಸ್ಥಾನ ಆಮೇಲೆ ನೋಡೋಣ. ಇವಾಗ ಬಂದ್ಬಿಟ್ಟು ದೇವ್ರ ಮೆರವಣಿಗೆ ಹೋಗೋ ದೇವರು ಇದು ಆ್ಯಕ್ಚುಲಿ. ಸೊ ಫುಲ್ಲು ಹಿಂಗಿದೆ. ಓಪನ್ ಮಾಡಿಲ್ಲ ಏನು. ಖುಷಿ ಬೈಲ್ ಆಕ್ಚುಲಿ ಫಸ್ಟು ಆ್ಯಕ್ಚುಲಿ ಗೈಸ್ ಇದು ಬಂದ್ಬಿಟ್ಟು ಮೇನ್ ದೇವ್ರೆ. ಲೈಕ್ ಈ ಅಮ್ಮ ನಾವು ಪೂಜೆ ಮಾಡ್ತಿದ್ದು. ಬಿಕಾಸ್ ಇದು ಇಲ್ಲಿದ್ದು. ಸೊ ಅಲ್ಲಿ ಹೊಸ ವಿಗ್ರಹ ಇಕ್ಕಿರೋ ಕಾರಣಕ್ಕೋಸ್ಕರ ಇವಾಗ ಇಲ್ಲಿಕ್ಕಿದ್ದಾರೆ. ಲೈಕ್ ಇದನ್ನ ಲೈಕ್ ಝೂಮ್ ಮಾಡಿ ನೋಡ್ಬೋದು. ಲೈಕ್ ಆ ಸ್ಮೈಲ್ ನೋಡ್ಬೋದು. ಲೈಕ್ ದ ವೇ ಶಿ ಇಸ್ ಲೈಕ್ ಈ ದೇವ್ರು ಮಾತ್ರ ಮಸ್ತಾಗಿರುತ್ತೆ ನೋಡೋದಕ್ಕೆ. ನೆಕ್ಸ್ಟ್ ಇನ್ನೊಂದಿತ್ತು ಇದು ಹೊಸ ಇದು ಬಂದ್ಬಿಟ್ಟು ಹೊಸದಾಗಿ ಮಾಡಿರೋದು. ಸೊ ಇದು ಬಂದ್ಬಿಟ್ಟು ಹೊಸದಾಗಿ ಕಟ್ಟಿರೋ ದೇವಸ್ಥಾನ ಇದೆ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಲೈಕ್ ನಾವು ಬಂದಾಗೆಲ್ಲ ಬಂದ್ಬಿಟ್ಟು ಇಲ್ಲೂ ಫಸ್ಟ್ ಜಾಸ್ತಿ ಮಕ್ಕಳು ನಾವು ಅಲ್ಲೇ. ಬಿಕಾಸ್ ಅದು ತುಂಬ ಅಂದರೆ ತುಂಬ ಪುರಾತನ ಕಾಲದ್ದು. ನಮ್ಮ ತಾತ ಅವ್ರಪ್ಪ ಅವ್ರಿರೋ ಕಾಲದಿಂದನೂ
ಈ ಆಕ್ಚುಲಿ ಆ ದೇವ್ರು ಇರೋದು. ಬೆಂಗಳೂರು ಕಾಯೋಳು ಅಮ್ಮನಿಗೆ ಅಮ್ಮ ಅಣ್ಣಮ್ಮ ಯಾರೋ ತಮ್ಮ ಎಲ್ಲ ಫುಲ್ ಅಡುಗೆಗಳು ಮಾಡ್ತಾ ಇದ್ದಾರೆ. ಬೈ ಬರ ಬರ ಫುಲ್ಲು ಪ್ರಿಪರೇಷನ್ಸ್ ಮಾಡ್ತಾ ಇದ್ದಾರೆ ಗೈಸ್ ಎಲ್ಲ. ಯಾವ ಥರ ಗೈಸ್ ಇವ್ರಿಗೆ ಬಂದ್ಬಿಟ್ಟು ಯಾವುದೋ ಫುಲ್ ತೆಲುಗು ಹುಡುಗಿ ಥರ ಕಾಣಿಸ್ತದಲ್ಲ ಅಂತ ಹೇಳ್ತಾ ಇದ್ದಲ್ಲ ದೇವರು ಅನೆಗೂ ಆ ಥರ ಅದೇನು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅದೇನೋ. ಸ್ನಾನ ಮಾಡಿಕೊಂಡು ಆ ಸೈಡ್ ಹೋಗ್ತಾರೆ. ಅಲ್ಲಿ ದೇವ್ರು ಸ್ಟಾರ್ಟ್ ಮಾಡ್ತಾರೆ.
ಮತ್ತೆ ಏನು ತಿಂತಾ ಇದ್ದೀರಾ ಅತ್ತೆ? ನನಗೆ ಇಷ್ಟ ಇಲ್ದಿರಂತ ತಿಂಡಿ ಒಂದು ತಿಂದೆ ತಾನೇ ಉಪ್ಪಿಟ್ಟು ಸ್ಟುಪ್ಪಿಟ್ ಅರ್ಥ ಆಯ್ತು ಅನ್ಸುತ್ತೆ. ಕಾಂಕ್ರೀಟ್ಗೆ ಹಲವಾರು ನೇಮ್ಗಳಿದೆ. ತಾನೇ ಚೆನ್ನಾಗಿಲ್ಲ. ಇವ್ರು ನೋಡಿ ಇವನು ತಿಂದಿಲ್ಲ ನನ್ನ ತಮ್ಮನು. ಹೌದು, ಉಪ್ಪಿಟ್ಟು ಅಂದ್ರೆ ಆಗಲ್ಲ, ಅದೆಲ್ಲ ಒಂಥರ ಇದು ಅಂಟಂಟಿದ್ದಂಗೆ. ಇವನು ತಿಂದಿಲ್ಲ. ಸೀರಿಯಸ್ ಆಗಿ ಉಪ್ಪಿಟ್ಟು ಅಂದ್ರೆ ಆಗೋದೇ ಇಲ್ಲ. ಸೊ ನಮಗೆ ಇವಾಗ ಏನಂದ್ರೆ ಗೊತ್ತಾ, ಗೀ ರೈಸ್ ರೆಡಿ ಆಗ್ತಾ ಇದೆ. ಸೊ ನಾನು ನಮ್ಮ ಅಣ್ಣ ತಿನ್ನೋಣ ಅಂತ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ. ಇದೇನಿದು ಮಟನ್ ಅಲ್ಲ? ಬಟ್ರು ಅಣ್ಣ ನಿಮ್ದು ಯಾವ ಊರಣ್ಣ? ಸಿಂಗ್ರಪಾಳ್ಯ. ಸುಂಡ್ರಪಾಳ್ಯ. ಗೈಸ್ ಈ ನನ್ನ ಮಗ ಇವ್ನು ನೋಡಿ, ಇವನು ಒಂದು ಆ್ಯಪಿಡೆಂಟ್ ಹಾಕಿದ್ರೆ ಸಾಕು, ಇವನು ತೀತಿಂದಾನೇ ಬರುತ್ತೆ ಟರ್ಚ್ ಲೈಟು. ಏಮ್ರಾ ಇವನು ಬರೀ ಸ್ಮೈಲ್ ಕೊಟ್ಕೊಂಡೆ ಅದೇನೇನು ಇವನು ಸಾಲು ಹಿಂಗಾಗಿ ರಾತ್ರಿ ಅಂದನೇ ಕೂಗ್ಬಿಟ್ಟೆ. ಏ ರಾರ ಇಕ್ಕಡ ಗೈಸ್